ಗಂಗೆಯಾಗಿ ಎಂದೂ ಜಗಳ ಕಲಹ ಮಾಡಬಾರದು. ನೋಡಿ, ಪರಮಾತ್ಮ ಹೇಳ್ತಂದ್ರೆ, ನೀವೆಲ್ಲರೂ ಆತ್ಮೀಯ ಸಹೋದರ ಸಹೋದರಿಯರಾಗಿದ್ದೀರಿ, ನಿಮ್ಮಲ್ಲಿ ಪರಸ್ಪರ ಬಹಳ ಪ್ರೀತಿ ಇರಬೇಕು. ದೇವತೆಗಳಲ್ಲಿ ಪರಸ್ಪರ ಏನಿರ್ತದೆ? ಪ್ರೀತಿ ಇರ್ತದೆ. ನೀವು ಸಂಗಮಯುಗದಲ್ಲಿ ಆ ಪ್ರೀತಿಯನ್ನ ಎಲ್ಲರಿಗೂ ಏನ್ ಮಾಡಬೇಕು? ತೋರಿಸ್ಬೇಕು. ನೀವು ಪ್ರೇಮದಿಂದ ತುಂಬಿರುವ ಗಂಗೆಯಾಗಿ ಎಂದೂ ಜಗಳ ಕಲಹ ಮಾಡಬಾರದು. ನೋಡ್ರಿ, ದೇವತೆಗಳು ಎಂದೂ ಕೂಡ ಜಗಳ ಕಲಹ ಮಾಡೋದಿಲ್ಲ. ಅದೇ ರೀತಿ ನಾವು ಕೂಡ ಜಗಳ ಕಲಹವನ್ನ ಮಾಡಬಾರದು. ಪ್ರಶ್ನೆಯಾಗಿದೆ, ಆತ್ಮಿಕ ತಂದೆಗೆ ಎಂತಹ ಮಕ್ಕಳು ಬಹಳ ಪ್ರಿಯರಾಗುತ್ತಾರೆ? ನೋಡ್ರಿ, ಪರಮಾತ್ಮ ಕೇಳ್ತಾ ಇದ್ದಾರೆ ಇವತ್ತು ಕ್ವಶನ್ ಅನ್ನ. ತಂದೆಗೆ ಯಾವ ಮಕ್ಕಳು ಬಹಳ ಪ್ರೀತಿ ಆಗ್ತಾರೆ ಹೇಳಿ ನೋಡೋಣ. ಯಾರು ಇಷ್ಟ ಪರಮಾತ್ಮ? ಯಾರು ಹೆಚ್ಚು ನೆನಪು ಮಾಡ್ತಾರೆ? ರೈಟ್. ನೋಡ್ರಿ, ಯಾರು ಪರಮಾತ್ಮ ಹೇಳ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೀತಾರೆ, ಇಡೀ ವಿಶ್ವದ ಕಲ್ಯಾಣ ಮಾಡ್ತಾರೆ, ಅವ್ರನ್ನ ಪರಮಾತ್ಮ ತುಂಬಾ ಇಷ್ಟಪಡ್ತಾರೆ. ಪರಮಾತ್ಮ ಹೇಳ್ದಂಗೆ ನಡೆಯೋರನ್ನ ಪರಮಾತ್ಮ ಏನ್ ಮಾಡ್ತಾರ? ಇಷ್ಟಪಡ್ತಾರೆ. ಯಾರು ಹೂಗಳಾಗಿದ್ದಾರೆ ಎಂದು ಯಾರಿಗೂ ಮುಳ್ಳು ಚುಚ್ಚುವುದಿಲ್ಲ, ಅಂದ್ರೆ ಯಾರಿಗೂ ದುಃಖ ಕೊಡೋದಿಲ್ಲ. ಪರಮಾತ್ಮ ಹೇಳ್ತಿದ್ರೆ, ನೀವು ಹೂಗಳಾಗಿದ್ದೀರಾ, ನಿಮ್ಮ ಕೆಲಸ ಏನಾಗಿದೆ? ಸುಗಂಧವನ್ನ ಆಡಿಸೋದು. ಹೂಗಳ ಕೆಲಸ ಏನು? ಸುಗಂಧವನ್ನ ಆಡಿಸೋದು. ಆ ಹೂವು ಯಾವತ್ತೂ ಕೂಡ ಚುಚ್ಚೋದಿಲ್ಲ, ಮುಳ್ಳಾಗಿ ಏನಾಗೋದಿಲ್ಲ, ಚುಚ್ಚೋದಿಲ್ಲ. ಹಂಗೆ ನೀವು ಕೂಡ ಏನ್ ಮಾಡಬಾರ್ದು? ದುಃಖವನ್ನ ಬೇರೆಯವರಿಗೆ ಕೊಡಬಾರ್ದು. ಪರಸ್ಪರ ಬಹಳ ಪ್ರೀತಿಯಿಂದ ಇರುತ್ತಾರೆ, ಎಂದೂ ಮುನಿಸಿಕೊಳ್ಳುವುದಿಲ್ಲ. ನೋಡಿ, ನಮ್ಮಲ್ಲಿ ಏನು ಕೂಡ ಯಾವತ್ತೂ ಕೂಡ ಮುನಿಸು ಬರಬಾರ್ದು. ಬೇರೆಯವ್ರ ಮೇಲೆ ಏನ್ ಬರಬಾರ್ದು? ಮುನಿಸು ಬರಬಾರ್ದು. ಅವ್ರ ಪಾತ್ರಧಾರಿಗಳಂತ ತಿಳ್ಕೊಳ್ಬೇಕು. ನಮ್ಮ ಸುತ್ತಮುತ್ತ ಇರೋರು ಎಂತ ಕೆಟ್ಟವರೇ ಇರ್ಬೋದು, ಎಲ್ಲಾ ಕಡೆಗೆ ನಮ್ಮ ಸುತ್ತಮುತ್ತ ಇರೋರು ಕೆಲವೊಂದ್ಸಲ ಏನಾಗ್ತಾರೆ? ಇದ್ದೇ ಇರ್ತಾರೆ ತೊಂದರೆ ಕೊಡೋರು. ಅವರು ಕೂಡ ಪಾತ್ರಧಾರಿಗಳು, ಅವರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಏನ್ ಮಾಡ್ಬೇಕು? ಶುಭ ಭಾವನೆಯನ್ನು ಇಟ್ಕೊಳ್ಬೇಕು. ಇಂತಹ ಮಕ್ಕಳು ತಂದೆಗೆ ಬಹಳ ಪ್ರಿಯರಾಗುತ್ತಾರೆ. ನೋಡಿ, ಯಾರು ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಾರೆ, ಮಧುರವಾಗಿ ಇರ್ತಾರೆ, ಎಂದಿಗೂ ಕೂಡ ಕೋಪಿಸಿಕೊಳ್ಳೋದಿಲ್ಲ, ಮುನಿಸಿಕೊಳ್ಳೋದಿಲ್ಲ, ಅವರು ತಂದೆಗೆ ಬಹಳ ಏನಾಗ್ತಾರೆ? ಇಷ್ಟ ಆಗ್ತಾರೆ. ಯಾರು ದೇಹಾಭಿಮಾನದಲ್ಲಿ ಬಂದು ಪರಸ್ಪರ ಜಗಳವಾಡುತ್ತಾರೆ, ಉಪ್ಪು ನೀರಾಗಿ ವರ್ತಿಸುತ್ತಾರೆ, ಅವರು ತಂದೆಯ ಗೌರವವನ್ನು ಕಳೆಯುತ್ತಾರೆ. ನೋಡ್ರಿ, ಪರಮಾತ್ಮ ಹೇಳ್ತಾರೆ, ಯಾರು ದೇಹಾಭಿಮಾನದಲ್ಲಿ ಬಂದು ಜಗಳ ಆಡ್ತಾರೆ ಅಥವಾ ಕ್ರೋಧಗೊಳ್ತಾರೆ, ಉಪ್ಪು ನೀರಾಗಿ ವರ್ತಿಸುವವರು ಅಂತ ಹೇಳ್ತಾರೆ. ಅವರಿಗೆ ಕ್ರೋಧಗೊಳ್ಳೋರಿಗೆ ಏನಂತ ಹೇಳ್ತಾರೆ? ಉಪ್ಪು ನೀರಾಗಿ ವರ್ತಿಸುವವರು, ಅವರು ತಂದೆಯ ಗೌರವವನ್ನು ಕಳೀತಾರೆ. ನೋಡ್ರಿ, ಪರಮಾತ್ಮ ಅಂತೂ ಶಾಂತಿಯ ಸಾಗರ. ಪರಮಾತ್ಮ ಯಾರು? ಶಾಂತಿಯ ಸಾಗರ. ಅಷ್ಟು ಪರಮಾತ್ಮನಲ್ಲಿ ಶಾಂತಿ ಇದೆ. ಅವನ ಮಕ್ಕಳು ನಾವ್ಯಾರಾಗಿದ್ದೀವಿ? ಮಾಸ್ಟರ್ ಶಾಂತಿಯ ಸಾಗರ. ನಾವ್ಯಾರಾಗಿದ್ದೀವಿ? ಮಾಸ್ಟರ್ ಶಾಂತಿಯ ಸಾಗರ ಆಗಿದ್ದೀವಿ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾರೆ, ನಿಮ್ಮಲ್ಲಿ ಶಾಂತಿ ಇದೆ ಅಂತ ಹೇಳಿದ್ಮೇಲೆ ನೀವು ಶಾಂತಿಯಿಂದನೇ ವರ್ತಿಸ್ಬೇಕು. ನೀವು ಕ್ರೋಧಗೊಂಡು ಪರಮಾತ್ಮನ ಗೌರವವನ್ನು ಏನ್ ಮಾಡಬಾರ್ದು? ಬೇರೆಯವ್ರ ಕ್ರೋಧ ಮಾಡ್ಕೋಬೋದ್ಬೇಕಾದ್ರೆ, ಆದ್ರೆ ನಾನಿವಾಗ ಏನ್ ಮಾಡ್ಕೊಳಂಗಿಲ್ಲ, ಕ್ರೋಧಿ ಆಗಂಗಿಲ್ಲ. ಯಾಕಂದ್ರೆ ಕ್ರೋಧ ಬಂತಪ್ಪ ಅಂದ್ರೆ ನಾವು ಪರಮಾತ್ಮನ ಗೌರವವನ್ನು ಏನ್ ಮಾಡ್ದಂಗೆ? ಕಣ್ದಂಗೆ. ಅವರು ತಂದೆಯ ನಿಂದನೆ ಮಾಡಿಸುವ ನಿಂದಕರಾಗುತ್ತಾರೆ. ನೋಡಿ, ಪರಮಾತ್ಮ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಹೇಳ್ತಾರೆ, ಆ ಪರಮಾತ್ಮನ ಮನೆಗೆ ಎಂದೂ ಗೈರು ಹಾಜರಿ ಆಗಬಾರ್ದು. ಗೈರು ಹಾಜರಿ ಆದ್ರೆ ಆತ್ಮಕ್ಕೆ ಊಟ ಹೋಗ್ಬಿಡ್ತದೆ. ಪರಮಾತ್ಮ ಇವತ್ತು ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ, ನಾವು ಯಾವ ರೀತಿ ಏನಪ್ಪ ಅಂದ್ರೆ ಶರೀರಕ್ಕೆ 3 ಹೊತ್ತು ಊಟ ಹಾಕ್ತೀವೋ, ಅದೇ ರೀತಿ ಆತ್ಮಕ್ಕಾದ್ರೂ ಒಂದು ಹೊತ್ತಾದ್ರೂ ನಾವೇನ್ ಮಾಡ್ಬೇಕು? ಊಟ ಹಾಕ್ಬೇಕು. ಹಂಗಾಗಿ ಪರಮಾತ್ಮ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ, ಎಂದೂ ಕೂಡ ಏನ್ ಮಾಡಬಾರ್ದು? ಗೈರು ಹಾಜರಾಗಬಾರ್ದು. ಮೊನ್ನೆ ಮುರಳಿಯಲ್ಲೂ ಕೂಡ ಹೇಳಿದರೆ, ಮುರಳಿಯನ್ನ ನೀವು ಅಕಸ್ಮಾತ್ ಬೇರೆ ಊರಿಗೆ ಹೋಗಿದ್ರು ಕೂಡ ಮುರಳಿಯನ್ನ ವಾಟ್ಸಪ್ ಅಲ್ಲಿ ತರಿಸ್ಕೊಂಡು ಏನ್ ಮಾಡ್ಬೇಕಂತೆ? ಓದ್ಬೇಕಂತೆ. ಅವಾಗ ಸ್ವಲ್ಪನಾರು ಏನಾಗ್ತದೆ? ಸ್ವಲ್ಪ ಶಕ್ತಿ ಬರ್ತದೆ. ಆತ್ಮಕೂಟ ಸಿಕ್ತಾಗ ಏನ್ ಸಿಗ್ತದೆ? ಶಕ್ತಿ ಬರ್ತದೆ. ಬೇಕಾದ್ರೆ ನೀವು ಒಂದ್ 2 ದಿವಸ 3 ದಿವಸ ಆಲ್ರೆಡಿ ನೀವು ಮುರಳಿ ಕೇಳಲಿಲ್ಲ ಅಂದ್ರೆ ಆಲ್ರೆಡಿ ನಿಮ್ಮ ಆತ್ಮನ ಶಕ್ತಿ ಏನಾಗ್ಬಿಡ್ತದೆ? ಕಡಿಮೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಮುರಳಿಯನ್ನ ಕೇಳೋದನ್ನ ಬಿಡಬಾರ್ದು. ನೋಡ್ರಿ, ಲೋಭ ಮೋಹ ಇವೇ ನೆನಪಿರಬಾರ್ದು. ಜಾಸ್ತಿ ತಿನ್ನುವ ಆಸಕ್ತಿನೂ ಕೂಡ ಇರಬಾರ್ದು. ಯಾಕಂದ್ರೆ ಯಾರೆಲ್ಲ ತಿನ್ನುವ ಆಸಕ್ತಿ ಇರ್ತದೆ, ಕೊನೆ ಸಮಯದಲ್ಲಿ ಅವರಿಗೂ ಕೂಡ ಏನ್ ಬರ್ತದೆ? ತಿನ್ನೋದೇ ನೆನಪಿಗೆ ತುಂಬಾ ಇಷ್ಟ. ಎಲ್ಲ ರುಚಿ ನಾವು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ, ಆದ್ರೆ ನಾಲ್ಗೆ ರುಚಿ ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಯಾರಿಗೆ ತಿನ್ನೋ ಆಸೆ ಇರ್ತದೆ ಅವ್ರಿಗೆ ಮುಂದಿನ ಜನ್ಮದಲ್ಲಿ ಖಂಡಿತವಾಗಿ ಬೆಟರಾಗಿ ಹುಟ್ಟೋದು. ಯಾಕಂದ್ರೆ ಯಾರು ಯಾವ ನೆನಪಿನಲ್ಲಿ ಸಾಯ್ತಾರೆ ಅವ್ರಿಗೆ ಏನ್ ಸಿಗ್ತದೆ? ನಿಮ್ ಬಟ್ಟೆ ಆಗಪ್ಪ, ಅವಾಗ ರುಚಿ ನೋಡಂತೇಳಿ ಪರಮಾತ್ಮ ಎಲ್ಲಿ ತೆಗೆದುಕೊಂಡು ಹಾಕ್ಬಿಡ್ತಾರೆ, ಬಟ್ಟನ ಮನೇಲಿ ಏನ್ ಮಾಡ್ಬಿಡ್ತಾರೆ? ಜನ್ಮ ಕೊಟ್ಬಿಡ್ತಾರೆ. ಯಾಕಂದ್ರೆ ಪರಮಾತ್ಮ ಹೇಳ್ತಾರೆ, ನೋಡ್ರಿ, ಇಷ್ಟೆಲ್ಲ ಜ್ಞಾನ ಕೊಡ್ತಿದ್ದೀನಿ, ಅಂತಿಮ ಸಮಯದಲ್ಲಿ ನನ್ನ ನೆನಪು ಮಾತ್ರ ಇರಬೇಕು. ಪರಮಾತ್ಮ ಕ್ಲೀನಾಗಿ ಹೇಳ್ತಾರೆ, ನನ್ನ ನೆನಪು ಏಕದಮ್ ಈ ಶರೀರ ಬಿಟ್ಟ ತಕ್ಷಣ ಎಲ್ಲಿ ಹೋಗ್ತೀರಾ? ನೆಕ್ಸ್ಟ್ ಪರಂಧಾಮಕ್ಕೆ ಹೋಗ್ತೀರಾ. ಪರಂಧಾಮನ ನೆನಪಿರ್ಬೇಕೆ ಹೊರತು ಬೇರೆ ಯಾವುದೇ ನೆನಪೇನಾಗಿರ್ಬಾರ್ದು? ಇರಬಾರ್ದು. ತಿನ್ನೋ ಆಸೆ ಆಗಿರ್ಬೋದು, ಅಥವಾ ಲೋಭ ಮೋಹ ಅಂದ್ರೆ ತುಂಬಾ ಮಮಕಾರ, ಅವ್ಯಾವು ಕೂಡ ಏನಾಗಿರ್ಬಾರ್ದು? ಇರಬಾರ್ದು. ಪ್ರೀತಿ ಇರಬೇಕು, ಆದ್ರೆ ಮೋಹ ಏನಾಗಿರ್ಬಾರ್ದು? ಇರಬಾರ್ದು ಅಂತೇಳಿ ಪರಮಾತ್ಮ ಹೇಳ್ತಿದ್ರೆ, ನೋಡ್ರಿ, ಪರಮಾತ್ಮನ ನೆನಪಿನಲ್ಲಿ ಶರೀರ ಬಿಟ್ಟರೆ ಉನ್ನತ ಪದವಿಯನ್ನು ಪಡೆಯಬಹುದು.
ನೋಡಿ, ಇಷ್ಟೆಲ್ಲ ನಾವು ಸರ್ಕಸ್ ಮಾಡ್ತಿರೋ ದಿನಕ್ಕೆ ಸತ್ತ ತಕ್ಷಣ ಏನಪ್ಪಾ ಅಂದ್ರೆ ಕೀ ನೆನಪಿಗೆ ಬರಬಾರ್ದು. ಅಲ್ಲಷ್ಟು ಆಸ್ತಿ ಇಟ್ಟಿದ್ದೆ, ಇಲ್ಲಿ ಇಷ್ಟು ಆಸ್ತಿ ಇಟ್ಟಿದ್ದೆ, ಅಲ್ಲಷ್ಟು ಚಿನ್ನ ಇಟ್ಟಿದ್ದೆ, ಇಷ್ಟು ಸೀರೆ ಇಟ್ಟಿದ್ದೆ. ನೆನಪು ನಮ್ಗೆ ಸಾಯ್ಬೇಕಾದ್ರೆ ಏನು ನೆನಪು ಬರೋದು? ನನ್ನ ಮಕ್ಳಿಗೆ ಆಸ್ತಿ ಕೀನ ಬರೀಲ್ಲ, ಅವನಿಗೆ ಒಂದು ಸ್ವಲ್ಪ ಜಾಸ್ತಿ ಬರಿಬೇಕಿತ್ತು, ಇವನಿಗೆ ಒಂದು ಸ್ವಲ್ಪ ಜಾಸ್ತಿ ಬರಿಬೇಕಿತ್ತು, ಹೌದಲ್ವಾ? ಪರಮಾತ್ಮ ಬಂದು 21 ಜನ್ಮದ ಆಸ್ತಿ ಕೊಡ್ತಾ ಇದ್ದಪ್ಪ ಅಂದ್ರೆ ನಾವು ಯಾರು ನೆನಪಲ್ಲಿ ಸಾಯ್ಬೇಕು? ಪರಮಾತ್ಮನ ನೆನಪಲ್ಲೇ ಸಾಯ್ಬೇಕು. ಅದು ಇದು ಬೇರೆದೆಲ್ಲ ನೆನಪಿಗೆ ಬಂತಪ್ಪ ಅಂತ ಹೇಳಿದ್ರೆ ಏನಾಗ್ತದೆ? ಮತ್ತೆ ಇಲ್ಲೇ ಪುನರ್ಜನ್ಮವನ್ನ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಕರ್ಮಾತೀತ ಸ್ಥಿತಿಯಲ್ಲಿ ಶರೀರವನ್ನು ಬಿಡಿ, ಅಂದ್ರೆ ಪರಮಾತ್ಮನ ನೆನಪಿನಲ್ಲಿ ಶರೀರವನ್ನು ಬಿಡಿ, ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ, ಲಕ್ಷ್ಮೀನಾರಾಯಣರಾಗುತ್ತೀರಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाबा की रूहानी बच्चों की नमस्ते, रूहानी बच्चों की रूहानी बाप दादा को याद प्यार और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಪ್ರೇಮದಿಂದ ತುಂಬಿದ ಗಂಗೆಯಾಗಬೇಕು, ಎಲ್ಲರ ಪ್ರತಿ ಪ್ರೇಮದ ದೃಷ್ಟಿ ಇಟ್ಟುಕೊಳ್ಳಬೇಕು, ಎಂದೂ ಬಾಯಿಂದ ಅಲ್ಲ ಸಲ್ಲದ ಮಾತುಗಳನ್ನು ಆಡಬಾರದು. 2ನೇ ಪಾಯಿಂಟ್ ಆಗಿದೆ, ಯಾವುದೇ ಪುರುಷಾರ್ಥದಲ್ಲಿ ಲೋಭವನ್ನಿಡಬಾರದು, ಸುದರ್ಶನ ಚಕ್ರಧಾರಿಯಾಗಬೇಕು, ಅಭ್ಯಾಸ ಮಾಡಬೇಕು, ಅಂತ್ಯದ ಸಮಯದಲ್ಲಿ ಯಾವುದೇ ಪದಾರ್ಥ ನೆನಪಿಗೆ ಬರಬಾರದು. ನೋಡಿ ಮತ್ತೆ ಹೇಳ್ತಾ ಇದ್ದಾರೆ, ಅಂತಿಮ ಸಮಯದಲ್ಲಿ ನಮಗೆ ಯಾರ್ದು ನೆನಪು ಏನಾಗಬಾರದು, ಯಾವ ಪದಾರ್ಥ ವಸ್ತುಗಳು ಕೂಡ ಏನಾಗಬಾರ್ದು, ನೆನಪಿಗೆ ಬರಬಾರದು. ವರದಾನ, ಹಳೆಯ ದೇಹ ಮತ್ತು ಪ್ರಪಂಚದ ಸರ್ವ ಆಕರ್ಷಣೆಗಳಿಂದ ಸಹಜವಾಗಿ ಮತ್ತು ಸದಾ ದೂರವಿರುವಂತಹ ರಾಜ ಋಷಿಭವ. ರಾಜ ಋಷಿ ಅರ್ಥಾತ್ ಒಂದು ಕಡೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ. ನೋಡಿ ಪರಮಾತ್ಮ ಹೊಸ ಪದ ಹೇಳ್ತಿದ್ದಾರೆ, ರಾಜ ಋಷಿಗಳು ನೀವೆಲ್ಲ, ನಾವೆಲ್ಲ ಬ್ರಾಹ್ಮಣ ಆತ್ಮನಿದೀವಲ್ಲ, ರಾಜ ಋಷಿಗಳಾಗಿದ್ದೇವೆ. ರಾಜ ಋಷಿ ಅಂದ್ರೆ ಒಂದು ಕಡೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ. ರಾಜ ಅಂದ್ರೇನು? ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ ಅಂದ್ರೆ 21 ಜನ್ಮ ನಾನು ರಾಜ ಆಗ್ತೀನಿ ಅಂತಕ್ಕಂಥ ನಶೆ. ಋಷಿ ಅಂದ್ರೆ, ರಾಜ ಋಷಿ ಅಂದ್ರೆ ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ. ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ವಸ್ತು, ವ್ಯಕ್ತಿ, ವಸ್ತುಗಳ ನೆನಪು ಬರಬಾರದು. ಒಂದ್ ಕಡೆ ನೀನು ರಾಜ ಆಗಿದೆಯಾ, ಇನ್ನೊಂದು ಕಡೆ ಋಷಿ ಆಗಿದೆಯಾ. ನೋಡ್ರಿ ಎಂತ ಪದ! ರಾಜ ಅಂತ ಹೇಳಿದ್ರೇನು, 21 ಜನ್ಮದಲ್ಲಿ ನಾನೇನಾಗ್ತಾ ಇದ್ದೀನಿ, ವಿಶ್ವದ ಮಹಾರಾಜ, ವಿಶ್ವದ ಮಹಾರಾಣಿ ಆಗ್ತಾ ಇದ್ದೀನಿ. ಅದು ಒಂದ್ ಕಡೆ ನಶೆ ಇರಬೇಕು. ಇನ್ನೊಂದು ಕಡೆ ಈ ಹಳೆ ಜಗತ್ತಿನಲ್ಲಿ ನೀವು ಸ್ವಲ್ಪ ವರ್ಷಗಳಲ್ಲಿ ಎಲ್ಲ ಏನಾಗ್ತದೆ, ವಿನಾಶ ಆಗ್ತದೆ. ಅದಕ್ಕೋಸ್ಕರ ಈ ವಿನಾಶ ಆಗ್ತಕ್ಕಂಥ ಯಾವುದೇ ವ್ಯಕ್ತಿ ಅಥವಾ ವಸ್ತುಗಳ ಮೇಲೆ ಏನಿರಬಾರ್ದು, ನನಗೆ ಮೋಹ ಇರಬಾರ್ದು. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನಮ್ಗೆ ರಾಜ ಋಷಿಗಳು. ವರ್ತಮಾನ ಸಮಯ ಈ ಎರಡನ್ನು ಅಭ್ಯಾಸವನ್ನು ಹೆಚ್ಚಿಸುತ್ತಾ ಹೋಗಿ, ವೈರಾಗ್ಯ ಅಂದರೆ ದೂರ ಆಗುವುದಲ್ಲ. ನೋಡಿ, ಸಂಸಾರವನ್ನು ಬಿಟ್ಟು ಹೋಗೋದಲ್ಲ ವೈರಾಗ್ಯ ಅಂದ್ರೆ. ಸಂಸಾರದಲ್ಲೇ ಇದ್ದು ಸರ್ವ ಆಕರ್ಷಣೆಗಳಿಂದ ಮನಸ್ಸನ್ನ ಏನ್ ಮಾಡಬೇಕು, ತ್ಯಜಿಸಬೇಕು. ಸಂಕಲ್ಪ ಮಾತ್ರದಲ್ಲೂ ಅಧೀನತೆ ಬರಬಾರದು. ನೋಡ್ರಿ ಪರಮಾತ್ಮ ಹೇಳ್ತಾರೆ, ಜ್ಞಾನ ನಮ್ಮನ್ನ ಯಾವುದೇ ಅಧೀನತೆಯಲ್ಲಿ ತರೋದಿಲ್ಲ. ಹಣದ ಅಧೀನತೆಯಲ್ಲಿ, ಅಧಿಕಾರದ ಅಧೀನತೆಯಲ್ಲಿ, ನಾನು ಅಂತಕ್ಕಂಥ ಅಧೀನತೆಯಲ್ಲಿ ಇರಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವೆಲ್ಲವೂ ಕೂಡ ಏನಾಗುತ್ತೆ, ಮನಸ್ಸನ್ನ ವ್ಯರ್ಥದ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ನಮ್ಮಲ್ಲಿ ಅಧೀನತೆ ಅಂತ ಹೇಳಿದ್ರೆ ಹಣಕ್ಕೆ ದಾಸರಾದರೆ, ಅಥವಾ ವಸ್ತುಗಳಿಗೆ ದಾಸರಾದರೆ, ಅಥವಾ ಬೇರೆ ಯಾವುದಕ್ಕೂ ನಾವು ದಾಸರಾದ್ರೆ ಅದರ ಅಧೀನತೆಯಲ್ಲಿ ಇದ್ದಂತೆ. ಅದರ ಮೇಲೆ ನನಗೆ ಅಧಿಕಾರ ಇರಬೇಕು, ಹಣದ ಮೇಲೆ ಅಧಿಕಾರ ಇರಬೇಕು. ಇದ್ರೂ ಅದೇ ಸ್ಥಿತಿ ಇರಬೇಕು, ಹೋದ್ರೂ ಏನಾಗಿರ್ಬೇಕು, ಅದೇ ಸ್ಥಿತಿ ಇರಬೇಕು. ನನಗೆ ಲಾಸ್ ಆದ್ರೂ ಅದೇ ಸ್ಥಿತಿ ಇರಬೇಕು, ಲಾಭ ಆದ್ರೂ ಏನಾಗಿರ್ಬೇಕು, ಅದೇ ಸ್ಥಿತಿ ಇರಬೇಕು. ಅವಾಗ ನಾವು ಯಾರಿಗೂ ಅಧೀನರಾಗಿಲ್ಲ ಅಂತೇಳಿ ಅರ್ಥ. ಪರಮಾತ್ಮ ಇಂಥ ಮಕ್ಕಳನ್ನ ತುಂಬಾ ಇಷ್ಟಪಡ್ತಾರೆ. ನೋಡ್ರಿ ಮಕ್ಕಳೇ, ನಿಮ್ಗೆ ಹೊಸ ಕಾರ್ ತಂದಾಗ ಮನೆಗೆ ಎಷ್ಟು ಖುಷಿ ಇತ್ತೋ, ಅದ್ರ ಮೇಲೆ ಯಾರಾದ್ರೂ ಗೀಚ್ ಹಾಕಿದ್ರು ಕೂಡ ನಿಮ್ಗೆ ಏನಾಗಿದೆ, ಅಷ್ಟೇ ಖುಷಿ ಇರಬೇಕು. ಹೊಸ ಕಾರ್ ತಂದಿರ್ತೀರಾ, ಮೂರು ದಿವಸ ಆದ್ಮೇಲೆ ಯಾರೋ ಒಂದು ಮಗು ಬಂದು ಗೀಚ್ ಬಿಡ್ತು, ನಮ್ಮ ಮನಸ್ಸು ಏನಾಗ್ತದೆ, ಅಲ್ಲೋಲ ಕಲ್ಲೋಲ. ಆ ಮಗುನ್ ಬೈಕೊಂಡಿದ್ದೆ ಸುಮ್ಮನಿರೋದಿಲ್ಲ ಮನಸ್ಸು. ಆ ಮಗು ನೋಡ್ದಂಗೆಲ್ಲ ಏನ್ ಮಾಡ್ತಾ ಇರ್ತದೆ, ಗೀಜ್ ಬಿಟ್ನಲ್ಲ ಅನಿಸ್ತಾ ಇರ್ತದೆ. ನೋಡ್ರಿ ಹಂಗಲ್ಲ, ಆ ಮಗುವಿನ ಆ ಮಗುವಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಏನ್ ಮಾಡಿರ್ತದೆ, ಅದು ಗೀಜಿರ್ತದೆ. ಅದನ್ನ ಕ್ಷಮಿಸ್ತಕ್ಕಂಥ ಗುಣ ನನ್ನಲ್ಲಿ ಬರಬೇಕು. ಆ ಹೊಸ ಕಾರ್ ತಂದಾಗ ನನಗೆ ಎಷ್ಟು ಖುಷಿ ಇತ್ತೋ, ಅದ್ರ ಮೇಲೆ ಎಷ್ಟೇ ಗೀಜ್ ಬಿದ್ರೂ ಕೂಡ ನನಗೆ ಏನಿರಬೇಕು, ಅಷ್ಟೇ ಖುಷಿ ಇರಬೇಕು. ಆಗ ನಮ್ಗೆ ಏನಾಗ್ತಾರೆ, ರಾಜ ಋಷಿ ಅಂತೇಳಿ ಹೇಳಲಾಗ್ತದೆ. ಈ ಹಳೆಯ ದೇಹದ, ಹಳೆಯ ಪ್ರಪಂಚ, ವ್ಯಕ್ತಿ ಭಾವ, ವೈಭವಗಳ ಭಾವ, ಎಲ್ಲ ಆಕರ್ಷಣೆಗಳಿಂದ ಸದಾ ಮತ್ತು ಸಹಜವಾಗಿ ದೂರ ಇರುವಂಥವರು. ಸ್ಲೋಗನ್ ಆಗಿದೆ, ವಿಜ್ಞಾನದ ಸಾಧನೆಗಳನ್ನು ಉಪಯೋಗ ಮಾಡಿ, ಆದರೆ ಅವೇ ತಮ್ಮ ಜೀವನದ ಆಧಾರ ಮಾಡಿಕೊಳ್ಳಬಾರದು. ನೋಡ್ರಿ, ವಿಜ್ಞಾನವನ್ನ ಉಪಯೋಗಿಸ್ಕೊಳ್ಬೇಕು, ಆದರೆ ಅದ್ರ ಮೇಲೆ ನಾನೇನಾಗಿರ್ಬಾರ್ದು, ಆಧಾರ ಆಗಿರಬಾರ್ದು. ನೆಕ್ಸ್ಟ್ ವಿನಾಶ ಹತ್ರ ಬಂದಾಗ ಕರೆಂಟ್ ಇರಲ್ಲ, ನೀರು ಸಿಗಲ್ಲ, ಅದಕ್ಕೆಲ್ಲ ನಾವು ಇವಾಗಿಂದ ಏನಾಗಬೇಕು, ರೆಡಿ ಆಗ್ಬೇಕು. ಯಾಕಂದ್ರೆ ಜಗತ್ತು ಆಲ್ರೆಡಿ ಮುಳುಗುವ ಸ್ಥಿತಿಗೆ ಬಂದ್ಬಿಟ್ಟಿದೆ. ವಸ್ತುಗಳ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ವಸ್ತುಗಳು ಇಲ್ಲಪ್ಪ ಅಂದ್ರೆ ನಾನು ಏನಾಗ್ತೀನಿ,
ಬದುಕ್ತೀನಿ ಅಂತಕ್ಕಂಥ ಶಕ್ತಿ ನನ್ನಲ್ಲಿ ಏನಾಗಿರ್ಬೇಕು ಇರಬೇಕು. ಏನಾದ್ರು ಇರಲಿ, ಪರಮಾತ್ಮನ ನೆನಪು ಕೊನೆಗಾಲದಲ್ಲಿ ಏನೂ ಸಿಗಲ್ಲ ನಮಗೆ. ಪರಮಾತ್ಮನ ನೆನಪೇ ಆಹಾರ, ಪರಮಾತ್ಮನ ನೆನಪೇ ಗಾಳಿ, ಪರಮಾತ್ಮನ ನೆನಪೇ ಎಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪರಮಾತ್ಮ ನಮ್ಮನ್ನ ಏನ್ ಮಾಡ್ತಾನೆ, ಕಾಪಾಡ್ತಾನೆ. ಅವ ಇಲ್ಲ ಬಂದಿನ ಯಾವುದೇ ವಿಜ್ಞಾನ ನಿನ್ನ ಸಹಾಯಕ್ಕೆ ಏನಾಗೋದಿಲ್ಲ, ಬರೋದಿಲ್ಲ. ಬರೋದು ಯಾರಪ್ಪ ಅಂತ ಹೇಳಿದ್ರೆ ಯಾರು ಒಬ್ಬನೇ ಬರೋದು, ಪರಮಾತ್ಮ ಒಬ್ಬನೇ ನಿನ್ನ ಸಹಾಯಕ್ಕೆ ಬರೋದು. ನೋಡ್ರಿ, ಅದಕ್ಕೆ ಪರಮಾತ್ಮ ಮುರಳಿಯಲ್ಲಿ ಹೇಳ್ತಾರೆ, 4 ದಿಕ್ಕಿನಲ್ಲಿ ಬೆಂಕಿ ಬಿದ್ದರೂ ನೀವು ಬೆಂಕಿನ ಮರಿಗಳು ಸೇಫ್. ನಿಮಗೆ ಕೊನೆಗೆ ಮುರಳಿಯಲ್ಲಿ ಹೇಳಿದರೆ, ಯಾರು ಪರಮಾತ್ಮನ ಮಕ್ಕಳು, ಯಾರು ಪರಮಾತ್ಮನ ಮನೆಗೆ ಸಹಯೋಗ ಕೊಟ್ಟಿದ್ರು ಅವರಿಗೆ ಕೊನೆಗೆ ಒಂದು ರೊಟ್ಟಿ ಮಜ್ಜಿಗೆನಾರು ನಿಮಗೆ ಕೊಡ್ತೀನಿ, ಮುರಳಿಯಲ್ಲಿ ಹೇಳ್ತಾರೆ ಪರಮಾತ್ಮ. ಇದು ಪರಮಾತ್ಮನ ಗ್ಯಾರಂಟಿ. ಎಲ್ಲರಿಗೂ ಕೂಡ ಅವ್ರು ಏನಪ್ಪ ಅಂದ್ರೆ ದಿಕ್ಕಾಪಾಲಾಗಿ ಓಡ್ತಾ ಇರ್ತಾರೆ, ಅದು ಸಿಗಲ್ಲ ಇದು ಸಿಗಲ್ಲ ಅಂತೇಳಿ. ಆದರೆ ಕೊನೆಗಾಲದಲ್ಲಿ ನೀವು ಬದುಕೋದಕ್ಕೋಸ್ಕರ ನೀವು ಬೆಕ್ಕಿನ ಮರಿಗಳಿಗೆ ಏನಪ್ಪ ಅಂದ್ರೆ ನನ್ನ ಮಕ್ಕಳಿಗೆ ನಿಮಗೆ ಒಂದು ರೊಟ್ಟಿ ಒಂದು ಮಜ್ಜಿಗೆನಾರು ನಿಮಗೆ ಏನು ಮಾಡ್ತೀನಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅದಕ್ಕೋಸ್ಕರ ಈಗ ನಾನು ಪರಮಾತ್ಮನಿಗೆ ಏನು ಕೊಡಬೇಕು, ಸಹಯೋಗ ಕೊಡಬೇಕು. ಪರಮಾತ್ಮನ ಮನೆಯಲ್ಲಿ ನಾನು ಏನು ಮಾಡಬೇಕು, ಸ್ವಲ್ಪ ಏನು ಮಾಡಬೇಕು, ಸೇವೆಯನ್ನು ಮಾಡಿದರೆ ಕೊನೆಗಾಲದಲ್ಲಿ ನಿಮಗೇನು ಸಿಗ್ತದೆ, ಎಲ್ಲವೂ ಸಿಗ್ತದೆ. ಜೊತೆಗೆ 21 ಜನ್ಮದ ಆಸ್ತಿ ಬರೆದಿಟ್ಕೊಳ್ಳಿ. ಮಾಮೂಲಿ ಇಲ್ಲೇ ನಾವು ಕೊಡ್ತೀವಲ್ಲ, ನಾವು ತೃಣಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಕೊಡೋದು. ಪರಮಾತ್ಮ ಹೇಳ್ತಾರೆ, ಅದಕ್ಕೆ ನೀವು ಕಲ್ಲು ಕೊಟ್ಟು ನನ್ನಿಂದ ಏನು ತೆಗೆದುಕೊಳ್ತಿದ್ದೀರಾ, ವಜ್ರ. ನೀವು ಕೊಡೋದೇನು ಕಲ್ಲು, ನಾನು ಕೊಡೋದೇನು ವಜ್ರ. ಮತ್ತೆ ಯಾವ್ದು ಬೆಲೆ ಜಾಸ್ತಿ, ವಜ್ರಕ್ಕೆ ಬೆಲೆ ಜಾಸ್ತಿ. ನೀವು ಕೊಡೋದು ಏನೂ ಅಲ್ಲ, ಆದರೆ ಸಂಗಮೇಗದಲ್ಲಿ ನೀವು ಎಷ್ಟು ಕೊಡ್ತೀರೋ ಅಷ್ಟು ಪ್ರಾಪ್ತಿಯನ್ನು ನೀವೇನು ಮಾಡ್ತೀರಾ, ಪಡ್ಕೊಳ್ತೀರಾ. ಅಚ್ಚಾ.